ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಆಗಿದ್ದು. ಸೀನಿಯರ್ ಲಾಯರ್ ಕೊಟ್ಟ ಉಪಾಯದಿಂದ ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಭೇಟಿ ಮಾಡಿದೆ. ಡೀಲ್ ಕೊಡ್ತಿದ್ದ ಹಾಗೆ ಅವ್ರ ಉಪಾಯಗಳ ಜೊತೆಗೆ ವಾದ ಮಾಡೋ ಟೈಮಲ್ಲಿ ಸೈಲೆಂಟಾಗಿ ಕೂತಿದ್ದ. ಹಾಗಾಗಿ ನಾನು ಈ ಕೇಸ್ನ ಗೆಲ್ಲೋ ಹಾಗಾಯಿತು. ಅಲ್ಲೂ ಯಾರಿಗೂ ಅನುಮಾನ ಬರ್ತಿರೋ ಹಾಗೆ ಕರೆಕ್ಟ್ ಟೈಮ್ಗೆ ಚಾರ್ಜ್ ಶೀಟ್ನ ಸಬ್ಮಿಟ್ ಮಾಡಿ ಅದಕ್ಕೆ ತಕ್ಕ ಹಾಗೆ ವಾದ ಮಾಡಿ ಕೇಸ್ನ ಗೆಲ್ಲೋ ಕಡೆ ತಗೊಂಡು ಹೋದ್ನಲ್ಲ. ಆದರೆ ನಾನು ವಾದ ಮಾಡಬೇಕಾದ್ರೆ ನನ್ನ ಕಡೆನೇ ಪಾಯಿಂಟ್ ಇದೆ ಅನ್ನೋ ಥರ ಸೈಲೆಂಟಾಗಿ ಕೂತಿದ್ದ. ಸುಳ್ಳಿನ ವಾದಕ್ಕೆ ಸತ್ಯದ ಮಹತ್ವ ಕೊಟ್ಟ. ಹಾಗಾಗಿ ನೀನು ಬೇಲ್ ಮೇಲೆ ಆಚೆ ಬಂದೆ. ಥ್ಯಾಂಕ್ ಯು ಕಾತಿ, ಥ್ಯಾಂಕ್ ಯು ಸೋ ಮಚ್. ನಾನು ಮಾಡಿರೋ ತಪ್ಪಿಗೆ ನನ್ನ ಜೀವನ ಪೂರ್ತಿ ಕ್ಷಮಿಸಲ್ಲ ಅಂತ ಅಂದ್ಕೊಂಡೆ. ಆದರೆ ನೀನು ನನ್ನನ್ನು ಕ್ಷಮಿಸಿ ನನಗಿನ್ನೊಂದು ಚಾನ್ಸ್ ಕೊಟ್ಟಿದ್ಯಾ. ಥ್ಯಾಂಕ್ ಯು ಕಾತಿ, ಥ್ಯಾಂಕ್ ಯು ಸೋ ಮಚ್. ನೀನು ಮಾಡಿರೋ ತಪ್ಪಿಗೆ ನನಗೀಗಲೂ ಕೋಪ ಇದೆ, ಕ್ಷಮಿಸಬಾರ್ದು ಅನ್ನೋಷ್ಟು ದ್ವೇಷ ಇದೆ. ಆದರೆ ಆ ಕಾವೇರಿಗೆ ಜಾತಕ ದೋಷ ಗೊತ್ತಿತ್ತು. ಅಪ್ಪನ ಮದುವೆ ಆಗಿ ಅವರನ್ನ ಸಾಯಿಸಿ ಮಹಾರಾಣಿಯಾಗಬೇಕು ಅಂತ ಅನ್ಕೊಂಡಿದ್ದಾಳೆ. ಅದು ಅಪರಾಧ ಅಲ್ಲ ಅನ್ನೋದಾದ್ರೆ ನೀನು ಮಾಡಿದ್ದು ಅಪರಾಧ ಅಲ್ಲ ಅಂತ ನನಗನ್ಸೋದಕ್ಕೆ ಶುರುವಾಯಿತು. ಅದು ಅಲ್ಲದೆ ನಿನ್ಗಿಂತ ದೊಡ್ಡ ತಪ್ಪು ಮಾಡಿರೋ ಅವಳೇ ನಿನ್ನ ವಿರುದ್ಧ ನಿಂತ್ಕೊಂಡು ನಿನ್ನನ್ನು ಸೋಲ್ಸಕ್ಕೆ ನೋಡಿದ್ಲಲ್ಲ. ನಾನು ಯಾಕೆ ನಿನ್ನ ಜೊತೆ ನಿಂತು ಅವಳನ್ನ ಸೋಲಿಸ್ಬಾರ್ದು? ಅವಳನ್ನ ಸೋಲಿಸ್ಬೇಕು ಅಂದರೆ ನಾನು ಗೆಲ್ಲಬೇಕು ಅಂದರೆ ನೀನು ಆಚೆ ಬರಬೇಕು. ಇವಾಗ ಆಚೆ ಬಂದೆ, ನಾನು ಗೆದ್ದೆ, ಅವಳು ಸೋತ್ಲು. ಏನು ಮೋನಿಕಾ, ಈ ರೀತಿ ವಾಯ್ಸ್ ನೋಟ್ ಹಾಕಿದ್ಯಾ? ನಾನು ನಿನಗೋಸ್ಕರ ಇಲ್ಲಿ ದೊಡ್ಡ ಯುದ್ಧನ ಗೆದ್ಕೊಂಡ್ಬರ್ತಾ ಇದ್ರೆ ನೀನು ನನ್ನನ್ನು ಕಂಪ್ಲೀಟಾಗಿ ಸೋಲಿಸ್ಬಿಟ್ಟೆ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಬಿಸಿ ಬಾಣಲೆ ಮೇಲೆ ನೀರು ಹಾಕಿದ್ರೆ ಚುರು ಅನ್ನೋದು ಸಹಜ. ಸ್ವಲ್ಪ ದಿನ ಬಿಟ್ಟು ನಿನ್ನ ಜೊತೆ ಮಾತಾಡೋ ಪ್ರಯತ್ನ ಮಾಡಿದ್ರೆ ಎಲ್ಲ ಸರಿ ಹೋಗ್ಬೋದು. ಹೌದು, ಹಾಗೆ ಮಾಡಿದ್ರಾಯ್ತು. ಅಷ್ಟರೊಳಗೆ ಮಲ್ಲಿಕಾಯಿಂದ ದುಡ್ಡು ಮಾಡೋ ಮಿಷನ್ನ ಫೋಕಸ್ ಮಾಡಬೇಕು. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಕಣ್ಣೆಲ್ಲ ಕೆಂಪಾಗಿರೋ ಹಾಗಿದೆ. ಪೂರ್ಣಿ, ಇಲ್ಲ, ನಾನೇನು ಯೋಚನೆ ಮಾಡ್ತಿಲ್ಲ ಕಣೆ. ಅದು ಕೈ ನೋವಿಗೆ ಕಣ್ ಕೆಂಪಾಗಿದೆ ಅಷ್ಟೆ. ಇನ್ಮೇಲೆ ಕುಡಿಯೋದಿಲ್ಲ, ಬದಲಾಗಿದ್ದೀನಿ ಅಂತ ಹೇಳಿ ಕುಡ್ಕೊಂಡು ಬಂದಿದ್ದೀರಲ್ಲ, ಈ ರೀತಿ ಕೈ ಮುರ್ಕೊಂಡು ಬಂದಿದ್ದೀರಲ್ಲ, ಯಾಕೆ? ಅದು ಪೂರ್ಣಿ, ನಿನಗೆ ಮೋಸ ಮಾಡೋದಕ್ಕೆ ನಾನದು ಹೇಗೆ ಯೋಚನೆ ಮಾಡಿದೆ ಅಂತ ನೆನಪಿಸ್ಕೊಂಡೆ ದುಃಖ ಜಾಸ್ತಿ ಆಯ್ತು ಕಣೆ. ಅದಕ್ಕೆ ಮರ್ಯಾದೆ ಕೊಡದೆ, ಅದು ಸಹ ತಪ್ಪೆ. ದೇವ್ರು ಸರಿಯಾದ ಶಿಕ್ಷೆ ಕೊಟ್ಟ. ಅದಕ್ಕೆ ನೋಡು, ಕೈ ಮುರಿಯೋ ಹಾಗಾಯ್ತು. ನಿಮ್ಮ ಕತೆಗಳನ್ನೆಲ್ಲ ಇನ್ನೂ ನಾನು ನಂಬ್ತೀನಿ ಅಂತ ಅನ್ಕೊಂಡಿದ್ದೀರಾ? ಮೋನಿಕಾ ದೂರ ಆದ್ಲು ಅನ್ನೋ ದುಃಖಕ್ಕೆ ತಾನೇ ನೀವು ಕುಡ್ದಿರೋದು.